ವೀಕ್ಷಕರಿಗೆಲ್ಲ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜಿ ಕನ್ನಡ ವಾಹಿನಿ ಪ್ರಸಾರವಾಗ್ತಿರುವಂತಹ ಕರ್ಣ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ನಟ ಕಿರಣ್ ರಾಜ್, ಭವ್ಯ ಗೌಡ ಮತ್ತು ನಮ್ರತಾ ಗೌಡ ಅವರು ಕಾಣಿಸ್ಕೊಳ್ತಾ ಇದ್ದಾರೆ. ಇದೀಗ ಕಿರಣ್ ರಾಜ್ ಹಾಗೂ ಭವ್ಯ ಗೌಡ ಪ್ರೀತಿಯಲ್ಲಿ ಬಿರುಕು ಮೂಡಿದೆ. ಮತ್ತೊಂದೆಡೆ ನಮ್ರತಾ ಗೌಡ ಇವರಿಬ್ಬರ ನಡುವೆ ಎಂಟ್ರಿ ಆಗಿ ಗಮನ ಸೆಳೆದಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು, ಅಸಲಿ ಸತ್ಯ ಏನು ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ರಾಜಕಾರಣಿಗಳು, ಗಣ್ಯ ವ್ಯಕ್ತಿಗಳು, ಕ್ರಿಕೆಟ್ ಹಾಗೂ ಸಿನಿ ಸ್ಟಾರ್ ಬ್ರೇಕಪ್ ವಿಚ್ಛೇದನ ಆದರೆ ಅಷ್ಟು ತಲೆಗೆ ಹಾಕಿಕೊಳ್ಳುತ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ಧಾರಾವಾಹಿಗಳಲ್ಲಿ ಈ ರೀತಿಯಾದರೆ ಜನರು ತುಂಬ ತಲೆಗೆ ಹಚ್ಚಿಕೊಂಡ್ಬಿಡ್ತಾರೆ. ಅಷ್ಟರ ಮಟ್ಟಿಗೆ ಕೆಲ ಸೀರಿಯಲ್ಗಳ ಜನರ ಮನಸ್ಸನ್ನು ಗೆದ್ದು ಬಿಡುತ್ತವೆ. ಇದೀಗ ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವಂತಹ ಕರ್ಣ ಧಾರಾವಾಹಿ ಮನೆ ಮನೆಗಳ ಮಾತಾಗಿದೆ. ಇನ್ನು ಕರ್ಣ ಧಾರಾವಾಹಿಯಲ್ಲಿ ಕಿರಣ್ ರಾಜ್ ಡಾಕ್ಟರ್ ಕರ್ಣ ಪಾತ್ರದಲ್ಲಿ ನಟನೆ ಮಾಡಿದ್ದು, ಭವ್ಯ ಗೌಡ ನಿಧಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಈ ಸೀರಿಯಲ್ ಆರಂಭಕ್ಕೂ ಮುನ್ನವೇ ಬರೀ ಪ್ರೋಮೋದಿಂದಲೇ ಸಖತ್ ಸೌಂಡ್ ಮಾಡಿತ್ತು. ಇದೀಗ ಸೀರಿಯಲ್ ಕೂಡ ಆರಂಭವಾಗಿ ಒಂದು ವಾರ ಕಳೆದಿದ್ದು ಮತ್ತೊಂದು ದಾಖಲೆಯನ್ನು ಮಾಡಿದೆ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಬಹುತೇಕ ವೀಕ್ಷಕರು ರೀಲ್ಸ್ಗಳ ಮೊರೆ ಹೋಗಿಬಿಟ್ಟಿದ್ದಾರೆ. ಇಂಥದರಲ್ಲೂ ಕರ್ಣ ಧಾರಾವಾಹಿ ಇಡೀ ರಾಜ್ಯದ ಮನಸ್ಸನ್ನು ಗೆದ್ದು ಬಿಟ್ಟಿದೆ. ಅದರಲ್ಲೂ ಡಾಕ್ಟರ್ ಕರ್ಣ ಹಾಗೂ ನಿಧಿ ಪಾತ್ರದ ಜೋಡಿಗಂತೂ ಜನರು ಫಿದಾ ಆಗಿಬಿಟ್ಟಿದ್ದು, ಇದೀಗ ಆ ಒಂದೇ ವಿಚಾರಕ್ಕೆ ಇವರಿಬ್ಬರ ಪ್ರೀತಿಯಲ್ಲಿ ಬಿರುಕು ಮೂಡಿದೆ. ಹೌದು, ಈ ಧಾರಾವಾಹಿಯಲ್ಲಿ ಡಾಕ್ಟರ್ ಕರ್ಣ ಮಾಡಿಸುವ ಸಕ್ಸಸ್ಫುಲ್ ಹೆರಿಗೆಗಳು ಹಾಗೂ ಅವರಲ್ಲಿನ ಮಾನವೀಯ ಗುಣಗಳಿಗೆ ನಿಧಿ ಅವರು ಮನಸೋತು ಕೊನೆಗೂ ಪ್ರಪೋಸ್ ಮಾಡಿಯೇ ಬಿಡುತ್ತಾರೆ. ಆದರೆ ಕರ್ಣ ಮೊದಲು ನೀವು ಅಂದುಕೊಂಡಿದ್ದನ್ನು ಸಾಧಿಸಿ, ಪ್ರೀತಿ ಪ್ರೇಮ ಅಂತ ಹೋದರೆ ನಿಮ್ಮ ಕನಸನ್ನು ಈಡೇರಿಸಿಕೊಳ್ಳುವುದಾದರೂ ಹೇಗೆ ಎಂದು ಪ್ರಶ್ನೆ ಕೂಡ ಮಾಡ್ತಾರೆ. ಇದಕ್ಕೆ ಪ್ರತ್ಯುತ್ತರವಾಗಿ ನಿಧಿ ಕೂಡ, ನಾನು ಶ್ರದ್ಧೆಯಿಂದ ಕಲಿತುಕೊಂಡು ನಿಮ್ಮಂತೆ ದೊಡ್ಡ ವೈದ್ಯ ಆಗುತ್ತೇನೆ, ಇದಕ್ಕೆ ಪ್ರೀತಿ ಹೇಗೆ ಅಡ್ಡಿಯಾಗುತ್ತದೆ ಅಂತಲೂ ಉತ್ತರ ನೀಡುವ ಮೂಲಕ ಮಳೆಯಲ್ಲಿ ನೆನೆಯುತ್ತಾ ಪ್ರೀತಿಯ ಗುಂಗಲ್ಲಿ ಮನೆ ಸೇರುತ್ತಾಳೆ. ಇನ್ನು ಮನೆಯಲ್ಲಿ ಪ್ರತಿದಿನವೂ ಕರ್ಣನದೇ ಚಿಂತೆ ಆಗಿರುತ್ತದೆ ನಿಧಿಗೆ. ತುರ್ತು ಪರಿಸ್ಥಿತಿಯಲ್ಲಿ ಹೆರಿಗೆ ಮಾಡಿಸಿ ಒಂದು ಮಗು ಉಳಿಸಿದ ಕೀರ್ತಿ ನಿಧಿಗೆ ಸಿಗುತ್ತದೆ. ಇದಕ್ಕೆ ಕರ್ಣ ಅವಳ ಕೈ ಹಿಡಿದು ಧನ್ಯವಾದ ಕೂಡ ಹೇಳುತ್ತಾನೆ. ಆಗ ಅವರು ಪೂರ್ತಿಯಾಗಿ ಪ್ರೀತಿಯಲ್ಲಿ ಬಿದ್ದು ಬಿಡುತ್ತಾಳೆ. ಇದನ್ನು ಗಮನಿಸಿದ ಆಸ್ಪತ್ರೆ MD ಈ ಹುಡುಗಿಯನ್ನು ಮೊದಲು ಕೆಲಸದಿಂದ ತೆಗೆಯಬೇಕು ಎಂದು ಯೋಜನೆ ಕೂಡ ರೂಪಿಸಿರ್ತಾರೆ. ಅದರಂತೆಯೇ ಮಾರನೇ ದಿನ ರೋಗಿಗಳ ಪರೀಕ್ಷೆ ಮಾಡುವಾಗ ರೋಗಿಯೊಬ್ಬರಿಗೆ ನೀಡಬೇಕಾದ ಇಂಜೆಕ್ಷನ್ನ ಕಿಡಿಗೇಡಿಗಳು ಬದಲಾಯಿಸಿಬಿಡುತ್ತಾರೆ. ಇದು ನಿಧಿಯವರ ತಲೆ ಮೇಲೆ ಬರುತ್ತದೆ. ಇದನ್ನೇ ಬಂಡವಾಳ ಮಾಡಿಕೊಂಡ MD ಆಕೆಯನ್ನು ಕಾಲೇಜಿನಿಂದ ತೆಗೆದುಹಾಕಲು ನಿರ್ಧಾರ ಮಾಡುತ್ತಾರೆ. ಈ ವೇಳೆ ಒಂದು ಅವಕಾಶ ನೀಡುವಂತೆ ಕೇಳಿಕೊಂಡರೂ ನಿನ್ನಂಥವರಿಂದ ಇಡೀ ಮ್ಯಾನೇಜ್ಮೆಂಟ್ಗೆ ಅವಮಾನ, ಮೊದಲು ಹೊರಡು ಎಂದು ಲೆಟರ್ ಕೊಟ್ಟು ಕಳುಹಿಸಿಯೇ ಬಿಡುತ್ತಾರೆ. ಇದರಿಂದ ಮನನೊಂದ ನಿಧಿ ಮನೆಗೆ ಅಳುತ್ತಾ ಬರುತ್ತಾಳೆ. ಆಗ ನಿತ್ಯ ನೇರವಾಗಿ ಆಸ್ಪತ್ರೆಗೆ ಎಂಟ್ರಿ ಕೊಟ್ಟು MD ಹಾಗೂ ಡಾಕ್ಟರ್ ಕರ್ಣ ವಿರುದ್ಧ ಕೆಂಡ ಕಾರುತ್ತಾರೆ. ಆದರೂ ಮುಂದೆ ಕುತೂಹಲಕಾರಿ ಟ್ವಿಸ್ಟೊಂದು ಇದೆ. ಡಾಕ್ಟರ್ ಕರ್ಣ ನಿಧಿ ಮೇಲೆ ಇರುವ ಆರೋಪವನ್ನು ಸಾಬೀತುಪಡಿಸಿ ಮತ್ತೆ ಕಾಲೇಜು ಸೇರುವಂತೆ ಮಾಡುವ ಸಾಧ್ಯತೆ ಇದೆ. ಇದರಿಂದ ಮತ್ತೆ ಇವರಿಬ್ಬರ ನಡುವೆ ಪ್ರೀತಿ ಮತ್ತಷ್ಟು ಹೆಚ್ಚಾಗಲಿದೆ. ಭವ್ಯ ಗೌಡ ಅವರು ಕರ್ಣ ಧಾರಾವಾಹಿಯಲ್ಲಿ ನಿಧಿಯಾಗಿ ಕಾಣಿಸಿಕೊಂಡಿದ್ದು, ಅವರದು ವೈದ್ಯ ವೃತ್ತಿ ಕಲಿಯುವ ವಿದ್ಯಾರ್ಥಿನಿಯಾಗಿದ್ದಾರೆ. ಇನ್ನು ಈ ಪಾತ್ರಗಳಿಗೆ ಜನರಿಂದ ಭಾರೀ ಮೆಚ್ಚುಗೆ ಸಿಕ್ಕಿದ್ದು, ಮುಂದಿನ ದಿನಗಳಲ್ಲಿ ಇದು ಮತ್ತಷ್ಟು ಸಕ್ಸಸ್ ಆಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎನ್ನಬಹುದು. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ. ಕರ್ಣ ಧಾರಾವಾಹಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕರ್ಣ ಧಾರಾವಾಹಿಯಲ್ಲಿ ಡಾಕ್ಟರ್ ಕರ್ಣ ಅವರಿಗೆ ನಿತ್ಯ ಅಥವಾ ನಿಧಿ ಇಬ್ಬರಲ್ಲಿ ಯಾರು ಜೋಡಿ ಆಗ್ತಾರೆ ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ.